ಡಿಯರ್ ಕಾಮ್ರೇಡ್ಸ್, ಕನ್ನಡ ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆ ಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ತಮಿಳುನಾಡಿನ ಹಾಲಿ ಚೀಫ್ ಮಿನಿಸ್ಟರ್ ತಲೈವಾ ವಿಜಯ್ ರವರ ರಾಜಕೀಯವನ್ನು ಕರ್ನಾಟಕದ ಉಪೇಂದ್ರರವರು ಮಾಡಲು ಸಾಧ್ಯನಾ ಅಂತ ಒಂದು 5 minutes to 8 minutes ಡಿಸ್ಕಷನ್ ಮಾಡೋಣ. ಇದು ಸಾಧ್ಯನಾ? ತಲೈವಾ ವಿಜಯ್ ಏನನ್ನ ಹೇಳಿಕೆ ಕೊಟ್ಟಿದ್ದಾರೆ? ಮದುವೆ ಆಗುವ ಒಂದು ಗಂಡು ಹೆಣ್ಣಿಗೆ 8 ಗ್ರಾಮ್ ಚಿನ್ನವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. 2,000 ರೂಪಾಯಿ ಹಣವನ್ನು ಹೆಣ್ಣುಮಕ್ಕಳ ನಿಧಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕೆಲವಾರು ಈ ಥರ ಆಶ್ವಾಸನೆಯನ್ನು ಕೊಟ್ಟು 89% ವೋಟಿಂಗ್ ನಡೆದಿದೆ. ತಮಿಳುನಾಡಿನಲ್ಲಿ 89%. ಅದರಲ್ಲಿ ತಮಿಳುನಾಡಿನ ವಿಜಯ್ ವಿನ್ ಆಗಿ ಹೊರಗೆ ಬಂದಿದ್ದಾರೆ. ನಮ್ಮ ಉಪೇಂದ್ರರವರಿಗೆ ಆಲ್ಮೋಸ್ಟ್ ಅವರ ಪಕ್ಷ ಸ್ಟಾರ್ಟ್ ಆಗಿ 5 ವರ್ಷದ ಮೇಲಾಗಿದೆ. ಉಪೇಂದ್ರರವರಿಗೆ ಏಕೆ ಆಗ್ತಾ ಇಲ್ಲ ನೋಡಿ. ನಮ್ಮ ಉಪೇಂದ್ರರವರು ಏನು ಹೇಳ್ತಾರೆ? ಆಶ್ವಾಸನೆಯನ್ನು ಕೊಡಬೇಡಿ, ಜನಗಳು ನೀವೇ ನಿಂತ್ಕೊಳ್ಳಿ, ನೀವೇ ಬೂತ್ ಮಾಡ್ಕೊಳ್ಳಿ, ನಮ್ಮದು ಆ್ಯಪ್ ಇದೆ, ನಿಮ್ಮಲ್ಲಿ ನೀವು ಬಂದು ಕ್ಲಿಕ್ ಮಾಡಿಕೊಂಡು ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ಯಾರು ಪರ್ಸನ್ಸ್ ಇಲ್ಲ ಅಂತ ನೀವು ನಿಂತ್ಕೊಳ್ಳಿ, ಎಲೆಕ್ಷನ್ನ ನೀವು ಸ್ಪರ್ಧಿಸಿ ಅಂತ ಹೇಳ್ತಾರೆ. ಈಸಿ ಮೆಥಡು. ಆದರೆ ತಲೈವಾರವರು ಅವರ ಪಕ್ಷ ಬಂದು ಕೇವಲ 2 ವರ್ಷದಲ್ಲಿ ಚೀಫ್ ಮಿನಿಸ್ಟರ್ ಆಗೋದು ಹೇಗೆ ಸಾಧ್ಯ ಆಯಿತು? ಅಲ್ಲಿ ಹಣ ಕೆಲಸ ಮಾಡ್ತಾ, ಜನಗಳಿಗೆ ಇವರು ಉಪಕಾರ ಮಾಡ್ತೀನಿ ಅನ್ನೋದು ಅದು ಕೆಲಸ ಮಾಡ್ತಾ, ಅಥವಾ ಆಶ್ವಾಸನೆಯನ್ನು ಕೊಟ್ಟಿದ್ದು ಅದು ಕೆಲಸ ಮಾಡ್ತಾ, ಅಥವಾ ಇದುವರೆಗೆ ಇದ್ದ ರಾಜಕೀಯದ ಪಕ್ಷಗಳಿಂದ ಜನಗಳು ಬೇಸತ್ತು ತಲೈವಾ ವಿಜಯರವರಿಗೆ ವೋಟ್ ಹಾಕಿದ್ರ? ಉಪೇಂದ್ರರವರಿಗೆ ಕರ್ನಾಟಕ ರಾಜ್ಯದ ಜನ ಯಾಕೆ ಗುರುತಿಸ್ತಾ ಇಲ್ಲ? ಯಾಕೆ ಅವರನ್ನು ಒಂದು ರಾಜಕೀಯ ಪಕ್ಷ ಆಡಳಿತಕ್ಕೆ ಬರುವಂತೆ ಕರ್ನಾಟಕ ಜನತೆ ಮಾಡ್ತಾ ಇಲ್ಲ? 108 ಪ್ರಶ್ನೆಗಳಿದೆ. ನಮ್ಮ ಕರ್ನಾಟಕ ಚಲನಚಿತ್ರದ ಹೀರೋ ಉಪೇಂದ್ರರವರು 108 ಐಡಿಯಾಲಜಿಯನ್ನು ಮಾಡಿದ್ರು. ಪ್ರಜಾಕೀಯ ಅಂತ ಒಂದು ಪಕ್ಷವನ್ನು ಹುಟ್ಟಾಕಿದ್ರು. ಜನಗಳಿಗೆ ಮನವಿಯನ್ನು ಮಾಡಿದ್ರು. ಜನಗಳ ಹತ್ರ ಹೋದರು. ಒಂದು ಅಲೆ ಸೃಷ್ಟಿಯಾಗುತ್ತೆ ಅಂತ ಜನಗಳು ಕಾಯ್ತಾಯಿದ್ರು. ಆದರೂ ಏಕಾಗಲಿಲ್ಲ. ತಲೈವಾ ವಿಜಯರವರು ಬಂದು ಕೇವಲ 2 ವರ್ಷದಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿಬಿಟ್ರು. ಇದೇಗೆ ಸಾಧ್ಯ ಆಯಿತು? ಇನ್ನೂ ಕೆಲವಾರು ವಿಷಯಗಳು ನಮ್ಮಲ್ಲಿ ಇವೆ. ಪಾಲಿಟಿಕ್ಸ್ ಅಂತ ಅಂದರೆ ಅಷ್ಟು ಈಜಿ ಅಲ್ಲ ಅಂತ ನಮ್ಮ ಜನತೆ ಹೇಳ್ತಾರೆ. ಇನ್ನು ನಾವು ಜನಗಳ ಹತ್ರ ಡೈರೆಕ್ಟಾಗಿ ಪಬ್ಲಿಕ್ ವೋಟರ್ಸ್ ಹತ್ರ ಹೋಗಿ ಇವರಿಗೆ ವೋಟ್ ಹಾಕಿ ಅಂತಂದರೆ ಆ ಪಕ್ಷದವರು ಎಷ್ಟು ಕೊಟ್ಟರು, ಈ ಪಕ್ಷದವರು ಎಷ್ಟು ಕೊಡ್ತಾರೆ, ನೀವು ಎಷ್ಟು ಕೊಡ್ತೀರಾ ಅನ್ನೋ ಪದಗಳು ಸಾಮಾನ್ಯವಾಗಿ ಕೇಳಿಬರ್ತಾ ಇದೆ. ಏಕೆ ಅಂತಂದರೆ ಯಾವ ಪಕ್ಷನೂ ಅವರು ಒಂದು ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗಲ್ಲ ಅನ್ನೋದು ಜನಗಳು ಮೋಸ್ಟ್ಲಿ ಡಿಸೈಡ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ನಾನು ಈ ಪಕ್ಷದಿಂದ ಸ್ಪರ್ಧಿಸ್ತೀನಿ, ಆ ಪಕ್ಷದಿಂದ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ರೆ ಆಯಿತು ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾಕೆ 65% ಆಫ್ ವೋಟಿಂಗ್ ಪಾಲಿಸಿ ನಡೆಯುತ್ತೆ ಯಾವಾಗಲೂ ನಡೆದಾಗ ಕರ್ನಾಟಕ ರಾಜ್ಯದಲ್ಲಿ. ಇವರೆಲ್ಲ ಯಾಕೆ ಚೇಂಜಸ್ ಮಾಡ್ತಾಯಿಲ್ಲ? ಅಲ್ಲಿಗೆ ನಮ್ಮ ಉಪೇಂದ್ರರವರು ವಿಜಯ್ ತಲೈವಾರವರಷ್ಟು ಶಕ್ತರಲ್ಲವಾ ಅನ್ನೋದು ಒಂದು ಕ್ವಶನ್ ಆಗ್ತಾಯಿದೆ. ಇನ್ನು ಕೆಲವಾರು ಪಾರ್ಟಿಗಳಿದೆ, ಅವರೆಲ್ಲ ಹೇಗೆ ನಡ್ಕೋತಾ ಇದ್ದಾರೆ? ಅವರಿಗೆ ಯಾಕೆ ಈ ಥರ ಶಕ್ತಿ ಇಲ್ಲ? 2 ವರ್ಷದಲ್ಲಿ ಒಬ್ಬರು ಇಷ್ಟು ಮಾಡಿ ಚೀಫ್ ಮಿನಿಸ್ಟರ್ ಆಯ್ತಾರೆ ಅಂತಂದರೆ ಏನು ಕಾರಣ?
ಇನ್ನೂ ಕೆಲವಾರು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೇನೆ. ಇನ್ನು ಕೆಲವಾರು ವಿಷಯವನ್ನು ತರೋದಿದೆ, ನಿಮ್ಮಲ್ಲಿ ನಾನು ಮಾತನಾಡೋದಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಂತದ ಪಾಲಿಟಿಕ್ಸ್, ಕರ್ನಾಟಕ ಪಾಲಿಟಿಕ್ಸ್ ಹಾಗೂ ತಮಿಳುನಾಡಿನ ಪಾಲಿಟಿಕ್ಸ್ ಕಂಪೇರ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.